ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಅಸ್ಟ್ರೋ. ನಿಮ್ಮ ಮುನಿರತ್ನಂ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಜೀರೋ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ತುಂಬ ಜನ ನೋಡಿ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನೆಕ್ಸ್ಟ್ ವಿಡಿಯೋಗಳು ಇನ್ನೂ ಚೆನ್ನಾಗಿ ಮಾಡ್ಬೇಕು ನಾನು ಅನ್ನೋ ಥರ ನೋಡಿದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ಅದೇ ಥರ 4ನೇ ಸಂಖ್ಯೆ ರಾಹು ಸಂಖ್ಯೆ, ಈ ಸಂಖ್ಯೆ ಜೊತೆಯಲ್ಲಿ ಈ ಸಂಖ್ಯೆ ಬರಬಾರ್ದು ಅಂತ ನಾನು ಹೇಳ್ತಾ ಇರ್ತೀನಿ. ಇವತ್ತು ಆ ಸಂಖ್ಯೆ ಜೊತೆಯಲ್ಲಿ ಯಾವ ಸಂಖ್ಯೆಗಳಿದ್ರೆ ಯಾವ ಥರ ಸಮಸ್ಯೆಗಳು ಉಂಟು ಮಾಡ್ಕೊಳ್ತಾರೆ ಮೊಬೈಲ್ ನಂಬರಲ್ಲಿ. ಯಾಕಂದರೆ 4 ಜೊತೆಯಲ್ಲಿ 1 ಬಂದರೆ ಯಾವ ಥರ, 4 ಜೊತೆಯಲ್ಲಿ 2 ಬಂದರೆ ಯಾವ ಥರ, ಮತ್ತು 4 ಜೊತೆಯಲ್ಲಿ 3 ಬಂದರೆ ಯಾವ ಥರ, 4 ಜೊತೆಯಲ್ಲಿ 5 ಬಂದರೆ, ಮತ್ತು 4 6 4 7 4 8 4 9 ಈ ಥರ ಈ ನಂಬರ್ಗಳ ಜೊತೆಯಲ್ಲಿ ಈ 4ನೇ ಸಂಖ್ಯೆಗೆ ಕನೆಕ್ಟ್ ಆಗ್ತಾವಲ್ಲ, ಅದು ಯಾವ ಥರ ಇಂಪ್ಯಾಕ್ಟ್ ನಮ್ಮ ಮೇಲೆ ಇರ್ತವೆ. ಯಾಕಂದರೆ 4 ಅನ್ನೋದೇ ರಾಹು ನಂಬರ್, ಅಂದರೆ ಒಂದು ಸಮಸ್ಯೆಗಳನ್ನು ಉಂಟು ಮಾಡುವಂಥ ಸಂಖ್ಯೆ ಇದು. ಅದೇ ಥರ 8ನೇ ಸಂಖ್ಯೆ ಕೂಡ ಇದೆ. ಅದೇ ಥರ 0 ಇದೆ. ನಾನು 0 ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ 4ನೇ ಸಂಖ್ಯೆ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳಿದ್ರಿ. ಅದಕ್ಕೆ ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ನಾನು ಲಾಸ್ಟ್ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ 0 ಇರಬಾರ್ದು, 4 ಇರಬಾರ್ದು, 8 ಇರಬಾರ್ದು, ಇದ್ರೆ ಏನು ಸಮಸ್ಯೆ ಆಗುತ್ತೆ ಗುರುಗಳೇ ಅಂತ ಕೇಳಿದ್ದೀರಾ. ಆ ಉದ್ದೇಶಕ್ಕೇನೆ 4 ಸಂಖ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಈ ಸಂಖ್ಯೆಗಳ ಜೊತೆಯಲ್ಲಿ ಒಂದೊಂದು ಜೋಡಿಗಳಾಗಿ ಬರ್ತವೆ. ಆ ಜೋಡಿಗಳ ಜೊತೆಯಲ್ಲಿ ಬಂದರೆ ಮನುಷ್ಯನಿಗೆ ಯಾವ ಥರ ತೊಂದರೆ ಆಗುತ್ತೆ ಅಂತ 9 ಜೋಡಿಗಳಾಗಿ ಬರ್ತವೆ. ಯಾಕಂದರೆ 4 ಸಂಖ್ಯೆ ಜೊತೆಯಲ್ಲಿ 1ರಿಂದ 9 ಸಂಖ್ಯೆಗಳ ತನಕ ಬರ್ತವೆ. ಆ ಸಂಖ್ಯೆಗಳಲ್ಲಿ ಸಕ್ಸಸ್ ಕೊಡೋ ಸಂಖ್ಯೆಗಳು ಎಷ್ಟಿದ್ದಾವೆ, ಮತ್ತೆ ತೊಂದರೆ ಕೊಡೋಂಥ ಸಂಖ್ಯೆಗಳು ಎಷ್ಟಿದೆ ಅಂತ ನೋಡೋಣ ಬನ್ನಿ. ಯಾಕಂದರೆ ಈ ಸಂಖ್ಯೆಗಳಿಗೆ ಪವರ್ ಜಾಸ್ತಿ. ಯಾಕಂದರೆ ಯೂನಿವರ್ಸಲ್ ಕನೆಕ್ಟ್ ಆಗಿರ್ತವೆ ಗ್ರಹಗಳು. ಆ ಉದ್ದೇಶಕ್ಕೋಸ್ಕರನೇ ಜೋಡಿಗಳ ಬಗ್ಗೆ ನಾನು ಯಾವಾಗಲೂ ತಿಳಿಸ್ಕೊಡೋದು. ಪ್ರತಿಯೊಂದು ಸಂಖ್ಯೆಗಳಿಗೂ ಒಂದು ಜೋಡಿಗೂ ಒಂದು ವೈಬ್ರೇಷನ್ಸ್ ಅನ್ನೋದು ಇರುತ್ತೆ. ಯಾವ ಗ್ರಹದ ಜೊತೆ ಯಾವ ಗ್ರಹ ಸಂಖ್ಯೆ ಸೇರಿಕೊಂಡ್ರೆ ಅವು ಯಾವ ಥರ ಫಲ ಕೊಡ್ತದೆ ಅಂತ ಅಸ್ಟ್ರಾಲಜಿನಲ್ಲಿ ನಾವು ಹೇಳ್ತೀವಲ್ವ, ಅದೇ ಥರ ನ್ಯೂಮರಾಲಜಿನಲ್ಲಿ ಕೂಡ ಜೋಡಿಗಳಿಗೆ ತುಂಬ ಮಹತ್ವ ಇದೆ. ಯಾಕಂದರೆ ಅದ್ರದ್ದು ಇಂಪ್ಯಾಕ್ಟು ನಾನು ತುಂಬ ಜನ ಮೊಬೈಲ್ ನಂಬರ್ನ ಚೆಕ್ ಮಾಡಿದ್ದೀನಿ, ರಿಸರ್ಚ್ ಮಾಡಿದ್ದೀನಿ. ಈ ಥರ ಜೋಡಿಗಳಿಗಿದ್ರೆ ಯಾವ ಥರ ಸಮಸ್ಯೆ ಫೇಸ್ ಮಾಡ್ತಾ ಇರ್ತಾರೆ ಅಂತ. ಅದಕ್ಕೆ ಒಂದು ನಂಬರ್ ತಗೊಂಡು ಮತ್ತೆ 4 ಸಂಖ್ಯೆ ಇರೋದು ಡೀಟೇಲ್ಸ್ ಆಗಿ ನೋಡೋಣ. ನಂಬರು 4 ಬಗ್ಗೆ ತಿಳಿಸ್ಕೊಡಿ ಅಂತಂದ್ರಲ್ಲ, ಈಗ ನಂಬರ್ ಮೊಬೈಲ್ ನಂಬರಲ್ಲಿದ್ದರೆ, ನಿಮ್ಮ ಲಕ್ಕಿ ಮೊಬೈಲ್ ನಂಬರಲ್ಲಿದ್ದರೆ ಯಾವ ಥರ ಸಮಸ್ಯೆಗಳಾಗ್ತವೆ, ಯಾವ್ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಯಾಕಂದರೆ ಈ ನಂಬರ್ ರಾಹು ಸಂಖ್ಯೆ, ಇದು 4ನೇ ಸಂಖ್ಯೆ. ಇವತ್ತು 4ನೇ ಸಂಖ್ಯೆ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಯಾಕಂದರೆ ಆ ಸಂಖ್ಯೆ ಜೊತೆಯಲ್ಲಿ ಯಾವ ಸಂಖ್ಯೆಗಳು ಬಂದರೆ ಇಶ್ಯೂಸ್ ಮಾಡ್ತದೆ, ಏನೇನು ತೊಂದರೆ ಕೊಡ್ತದೆ, ಆ ನಂಬರ್ಗಳಿಂದ ಎಷ್ಟು ಎಫೆಕ್ಟ್ ಇರುತ್ತೆ, ಒಬ್ಬನ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದು ನೋಡೋಣ. ಇವಾಗ ಒಂದು ಮೊಬೈಲ್ ನಂಬರ್ ತಗೊಂಡಿದ್ದೀನಿ ನೋಡಿ, 9448051456 ಅಂತ. ಈ ನಂಬರ್ ಎಷ್ಟು ಸಕ್ಸಸ್ ಕೊಡುತ್ತೆ ಇಲ್ಲ ಎಷ್ಟು ಪ್ರಾಬ್ಲಮ್ ಇದೆ ಅನ್ನೋದ್ರ ಜೊತೆಗೆ ಈ 4 ನಂಬರ್ ಇದೆಯಲ್ಲ, ಯಾವ ನಂಬರ್ ಜೊತೆಯಲ್ಲಿ ಇದು ಸೇರಿದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ 048 ಇರಬಾರ್ದು. ಲಾಸ್ಟ್ ವಿಡಿಯೋನಲ್ಲಿ 0 ಬಗ್ಗೆ ತಿಳಿಸಿದ್ದೆ. ಈ ವಿಡಿಯೋನಲ್ಲಿ 4 ನಂಬರ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇವಾಗ ಇದು 9 ಜೋಡಿಗಳಾಗಿ ಹಾಕಿದ್ದೀನಿ ಈ ಮೊಬೈಲ್ ನಂಬರ್ನ. ನೋಡಿ, ಒಂದು ಜೋಡಿ ರಾಂಗ್ ಇದೆ, ಮತ್ತೆ ಈ ಜೋಡಿ ರಾಂಗ್ ಇದೆ, ಈ ಜೋಡಿನೂ ರಾಂಗ್ ಇದೆ, ಈ ಜೋಡಿ ರಾಂಗ್ ಇದೆ, ಇದು ರಾಂಗ್ ಅಲ್ಲಿದೆ, ಮತ್ತೆ ಇಲ್ಲಿ ರಾಂಗ್ ಅಲ್ಲಿದೆ, ಇಲ್ಲೂ ರಾಂಗ್ ಅಲ್ಲಿದೆ. ಇದು ಒಂದು 50%. ಅರ್ಥ ಮಾಡ್ಕೊಳ್ಳಿ. ಇವಾಗ ಈ ಮೊಬೈಲ್ ನಂಬರ್ನಲ್ಲಿ 9 ಜೋಡಿಗಳಲ್ಲಿ ಒಂದೇ ಜೋಡಿ ಚೆನ್ನಾಗಿರೋದು ಅಂದ್ರೆ ಸಕ್ಸಸ್ ಎಷ್ಟು ಕೊಡುತ್ತೆ ಇದಪ್ಪ ಅಂತಂದ್ರೆ, ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 20% ಕೊಡ್ಬೋದು. ಇನ್ನು 80% ಈ ಮೊಬೈಲ್ ನಂಬರ್ನಲ್ಲಿ ಸಕ್ಸಸ್ ಇಲ್ಲ. ರೀಸನ್ ಏನಂತಂದ್ರೆ, ಇದರಲ್ಲಿ ಹೆಲ್ತ್ ಅಂಡ್ ವೆಲ್ತ್ ನಂಬರ್ ಇಲ್ಲ, ಬಿಸ್ನೆಸ್ ನಂಬರ್ ಇಲ್ಲ, ಮತ್ತೆ ಕಮ್ಯುನಿಕೇಶನ್ ನಂಬರ್ ಇಲ್ಲ. ಈ ತರ ಎಲ್ಲಾ ತರ ಇಶ್ಯೂಸ್ ಇದೆ ಈ ನಂಬರಲ್ಲಿ. ಇವಾಗ ಈ 4ನೇ ಸಂಖ್ಯೆ ಬಗ್ಗೆ ನೋಡೋಣ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈ 4 5 6 ಅಂತ ಹೇಳ್ತೀನಿ ನೋಡಿ, ಇದು ಇಂಪಾರ್ಟೆಂಟ್. ಇಲ್ಲಿ ತುಂಬಾ ಜನ ಈ 4 5 6 ಇದ್ರೆ ಕುಬೇರ್ ಆಗ್ಬಿಡ್ತಾರೆ, ಬಿಸ್ನೆಸ್ ಅಲ್ಲಿ ಸಕ್ಸಸ್ ಕೊಡ್ತಾರೆ ಅಂತ. ಇಲ್ಲಿ 8ನೇ ಪ್ಲೇಸ್ ಅಲ್ಲಿ 4 ಇದೆ. ಕಮ್ಯುನಿಕೇಶನ್ ಎಲ್ಲ ರಾಂಗ್ ಕಮ್ಯುನಿಕೇಶನ್ ಆಗ್ತಾ ಇರ್ತದೆ. ಈ 8ನೇ ಪ್ಲೇಸ್ ಅಲ್ಲಿ 4 ಬರಬಾರ್ದು. ಇನ್ ಕೇಸ್ ಅದು ಬಂತು ಅಂದ್ರೆ
ದುಡ್ಡು ಬರುತ್ತೆ, ಆದ್ರೆ ನಮ್ಮ ಕಡೆಯಿಂದ ಹೋಗೋದೆಲ್ಲ ರಾಂಗ್ ಆಗುತ್ತೆ. ಇಲ್ಲ ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಹತ್ರ ಏನೋ ಒಂದು ಐಟಮ್ ಇರುತ್ತೆ, ಕಸ್ಟಮರ್ ಬಂದು ತಗೊಂಡು ಹೋಗ್ತಾರೆ, ಆಮೇಲೆ ಆ ಐಟಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂತಾರೆ. ಐಟಮ್ ಸರಿ ಇಲ್ಲ, ಅದ್ರ ಪ್ರಾಬ್ಲಮ್ ಇದೆ, ಆ ಪ್ರಾಡಕ್ಟ್ ಸರಿ ಇಲ್ಲ, ಈ ತರ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬಿಡ್ತದೆ. ಕಾರಣ ಏನಂದ್ರೆ ಈ 8th ಪ್ಲೇಸ್ ಅಲ್ಲಿ 4 ಬಂದ್ರೆ ಇವಾಗ ಒಂದೊಂದು ನಂಬರ್ ಜೊತೆ ಯಾವ ತರ ನಂಬರ್ಗಳು ಜೋಡಿಯಾಗಿ ಬರ್ತವೆ ಈ 4ನೇ ನಂಬರ್ ಜೊತೆಯಲ್ಲಿ ಅಂತ ನೋಡೋಣ. ಈಗ 41 ಮತ್ತೆ 14 ನೋಡೋಣ. ಅಂದ್ರೆ 4 ಜೊತೆಗೆ ಫಸ್ಟ್ 1 ಹಾಕಿದ್ರೆ ಇಲ್ಲ 41 ಆಗಲಿ 14 ಇದ್ರೆ ಯಾವ ತರ ಸಮಸ್ಯೆಗಳು ತರ್ತದೆ ಈ 4ನೇ ಸಂಖ್ಯೆ. ಫಸ್ಟ್ ಇವ್ರಿಗೇನಾದ್ರೂ ಲೋನ್ ಗನ ಇತ್ತು ಅಂತ ಇಟ್ಕೊಳ್ಳಿ, ಅಷ್ಟು ಬೇಗ ಲೋನ್ ರಿಕವರ್ ಆಗಲ್ಲ, ಲೋನ್ ಕಟ್ಟಕ್ ಆಗಲ್ಲ. ಇದು ಮೈನ್ ಪ್ರಾಬ್ಲಮ್. ಆಮೇಲೆ ಫ್ಯಾಮಿಲಿ ಲೈಫ್ ಅಲ್ಲಿ ತುಂಬಾ ಸಮಸ್ಯೆಗಳು ಅನ್ನೋದು ಉಟ್ಕೊಂಡು ಬಿಡ್ತದೆ. ರೀಸನ್ ಏನಂತಂದ್ರೆ ಅಲ್ಲಿ ಲೋನ್ ಕಟ್ಟಕ್ ಆಗ್ತಾರಲ್ಲ, ದುಡ್ಡಿನ ಸಮಸ್ಯೆ ಉಂಟಾಗ್ತದೆ. ಇನ್ನು ಫ್ಯಾಮಿಲಿ ಲೈಫ್ ಅಲ್ಲಿ ಆಟೋಮೆಟಿಕ್ ಈ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬಿಡ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 41 ಆದ್ರೂ ಸರಿ, 14 ಆದ್ರೂ ಸರಿ, 14ನೇ ಸಂಖ್ಯೆ ಆದ್ರೂ ಸರಿ, 41 ಆದ್ರೂ ಸರಿ, ಜೊತೆಗೆ ಹೆಲ್ತ್ ಇಶ್ಯೂಸ್ ಅನ್ನೋದು ಕೂಡ ಇರ್ತದೆ. ಅಂದ್ರೆ ನಮ್ಮ ಮೇಲೆ ಈ ನಂಬರು ಪ್ರಭಾವ ಬಿದ್ದು ಹೆಲ್ತ್ ಬೇರೆ ಹಾಳಾಗುವಂತ ಚಾನ್ಸಸ್ ಕೂಡ ಉಂಟು. ಅದ್ರ ಜೊತೆಗೆ ಗೌರ್ಮೆಂಟ್ ರಿಲೇಟೆಡ್ ಜಾಬ್ಸ್ ನಲ್ಲಿ ಏನಾದ್ರೂ ಈ ನಮ್ಮ ಮೊಬೈಲ್ ನಂಬರ್ ಇತ್ತು ಅಂದ್ರೆ ಜಾಬ್ ನಲ್ಲಿ ಕೂಡ ಅದೇ ತರ ತೊಂದರೆ ಆಗ್ತದೆ. ಜಾಬ್ ನಲ್ಲಿ ಒಂದು ಸ್ಥಿರತೆ ಅನ್ನೋದು ಇರಲ್ಲ, ಅಲ್ಲಿ ಏನಾದ್ರೂ ಸಮಸ್ಯೆಗಳು, ಕಿರಿಕಿರಿಗಳು, ಎನಿಮೀಸು ಈ ತರ ಉಟ್ಕೊಳ್ಳೋಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾವ ನಂಬರ್ ಇಂದ ಅಂದ್ರೆ ಈ ನಂಬರ್ ಇಂದ. ಅಂದ್ರೆ 4 ಅನ್ನೋದು, ಅದಕ್ಕೆ 4 ಅನ್ನೋದು ಮೊಬೈಲ್ ನಂಬರ್ ಅಲ್ಲಿ ಬರಬಾರ್ದು ಅನ್ನೋದು. ನೆಕ್ಸ್ಟ್ 45 ಮತ್ತೆ 54 ಈ ನಂಬರ್ ನೋಡಿ. ಈ 4ನೇ ಸಂಖ್ಯೆ ಜೊತೆ ಮತ್ತೆ 5 ಇದೆ. ಇದು ಯಾವ ತರ ಪ್ರಭಾವ ಬೀರ್ತದೆ ಮನುಷ್ಯನ ಮೇಲೆ ನೋಡೋಣ. ಈ ತರ ಇರೋರ್ನ ನಾನು ತುಂಬಾ ಜನ ರಿಸರ್ಚ್ ಮಾಡಿ ನೋಡಿದೀನಿ, ನನ್ನ ಕಸ್ಟಮರ್ ಚೆಕ್ ಮಾಡಿದೀನಿ. ಕೋರ್ಟ್ ಕೇಸ್ ಆಗ್ಲಿ, ಲಿಟಿಗೇಷನ್ಸ್ ಆಗ್ಲಿ, ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂತಾರೆ ಇವರು. ಕೋರ್ಟ್ ಕೇಸ್ ಅಂದ್ರೆ ಕೋರ್ಟ್ ಹೋಗ್ಬಿಟ್ಟು ಕೇಸಲ್ಲಿ ಸಿಕ್ಕಾಕೋಬೇಕು ಅಂತ ಏನಿಲ್ಲ, ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ ಮೆಟ್ಲಾದ್ರೂ ಹತ್ತಬೇಕಾಗ್ತದೆ. ಇಲ್ಲ ಅಂದ್ರೆ ಇವ್ರು ಆತರ ಮಾಡಿಲ್ಲ ಅಂದ್ರೆ ಬೇರೆಯವ್ರ ಆತರ ಸಮಸ್ಯೆಗಳಿದ್ರೆ ಇವ್ರಲ್ಲಿ ಅವ್ರ ಸಪೋರ್ಟಿಂಗ್ ಆದ್ರೂ ಹೋಗ್ಬಿಟ್ಟು ಬರ್ಬೇಕಾಗತ್ತೆ. ಅಂದ್ರೆ ಪಕ್ಕದ ಮನೆ ಒಂದು ಜಗಳ ಮಾಡ್ಕೊಂಡಿದ್ರೆ ಇವ್ರಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ವ್ಯವಹಾರ ಮಾಡ್ಬೇಕಾದಂತ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತದೆ. ಈ 45 ಆಗಲಿ 54 ಗನ ಇದ್ರೆ ಇದು 4ನೇ ಸಂಖ್ಯೆ ನೋಡಿ, ಯಾವ ಸಂಖ್ಯೆ ಜೊತೆಲಿ ಸೇರ್ಕೊಂಡ್ರೆ ಎಷ್ಟು ಸಮಸ್ಯೆಗಳು ಕೂಡ ಆಗ್ತದೆ ಅಂತ. ಜೊತೆಗೆ ಈ ನಂಬರ್ ಇರೋರು ಹಾಸ್ಪಿಟಲ್ಗೆ ಆವಾಗ ವಿಸಿಟ್ ಮಾಡ್ತಾ ಇರಬೇಕಾಗುತ್ತೆ. ಇಲ್ಲ ಇವ್ರಿಗಾದ್ರೂ ಸರಿ, ಇಲ್ಲ ಫ್ಯಾಮಿಲಿ ಲೈಫ್ ನಲ್ಲಿ ಯಾರಿಗಾದ್ರೂ ಒಬ್ಬರಿಗೆ, ಇಲ್ಲ ತಾಯಿಗಾಗ್ಬೋದು, ಇಲ್ಲ ವೈಫ್ಗಾಗ್ಬೋದು, ಇಲ್ಲ ಮಕ್ಕಳಿಗಾಗ್ಬೋದು, ಈ ತರ ಸಮಸ್ಯೆಗಳು ಅನ್ನೋದು ಕೂಡ ಇರುತ್ತೆ. ಜೊತೆಗೆ ಸ್ಕಿನ್ ಪ್ರಾಬ್ಲಮ್ ಕೂಡ ಇರುತ್ತೆ. ಈ 45 ಮತ್ತೆ 54 ಹಾಸ್ಪಿಟಲ್ಗೆ ಹೋಗ್ತಾನೆ ಇರಬೇಕು, ಬರ್ತಾನೆ ಇರಬೇಕು. ಕೆಲವ್ರು ಏನ್ ಕ್ವಶನ್ ಹಾಕಿದ್ದಾರೆ ನನಗೆ, ಈ ಸಂಖ್ಯೆಗಳಿದೆ ನನ್ಗೇನು ಆಗಿಲ್ಲ, ಬಟ್ ಅವ್ರಿಗೇನು ಆಗಿಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಲೈಫ್ ಅಲ್ಲಿ ಯಾರಿಗಾನ ಒಬ್ರಿಗೆ ಆ ಸಮಸ್ಯೆ ಇರ್ತದೆ, ಇವ್ರ ಹಾಸ್ಪಿಟಲ್ಗೆ ಹೋಗಿ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಈ ನಂಬರ್ ಆ ತರ ಇಂಪ್ಯಾಕ್ಟ್ ಮಾಡ್ತದೆ ಮನುಷ್ಯನ ಮೇಲೆ. ಅದಕ್ಕೆ ಹೇಳೋದು ಈ 4 ನಂಬರ್ ಯಾರ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಹೋಗೋಣ ಇನ್ನ ಮುಂದಕ್ಕೆ. ಇನ್ನ 47 74 ಈ ನಂಬರ್ ನೋಡೋಣ. ಈ ನಂಬರ್ ಯಾವ ತರ ಅಪ್ಪ ಅಂದ್ರೆ ಅರ್ಧ ಆ ತರ ಇರುತ್ತೆ, ಅರ್ಧ ಈ ಕಡೆ ಇರುತ್ತೆ. ಅಂದ್ರೆ ಇದು 50-50. ಇದು ಕೆಲವು ಟೈಮಲ್ಲಿ ಒಳ್ಳೇದು ಮಾಡ್ತದೆ, ಕೆಲವು ಟೈಮಲ್ಲಿ ಸಮಸ್ಯೆ ಉಂಟು ಮಾಡುತ್ತೆ. ಈ 47 74 ಇನ್ನ 48 ಮತ್ತೆ 84 ನೋಡೋಣ. ಈ 4 ಜೊತೆ ಮತ್ತೆ 8 ಬಂದ್ರೆ ಯಾವ ತರ ಇರುತ್ತೆ ಅಂತ. ಇದು ಒಂಥರ ಬ್ಯಾಡ್ ಕಾಂಬಿನೇಷನ್. ವೆಹಿಕಲ್ಸ್ ಅಲ್ಲಾಗ್ಲಿ, ಮೊಬೈಲ್ ನಂಬರ್ ಅಲ್ಲಾಗ್ಲಿ, ನೇಮ್ ನಂಬರ್ ಅಲ್ಲಾಗ್ಲಿ, ಮನೆ ನಂಬರ್ ಆಗ್ಲಿ, ಇದು ಸಾಮಾನ್ಯವಾಗಿ 48 84 ಎಲ್ಲೂ ಬರಬಾರ್ದು. ಈಗ ಈ 48 ಮತ್ತು 84 ನಲ್ಲಿ ಇನ್ನ ಕೆಲವು ಸಮಸ್ಯೆಗಳಿರ್ತವೆ, ಕೇಳಿಸ್ಕೊಳ್ಳಿ. ಬ್ಯಾಡ್ ಕಾಂಬಿನೇಷನ್ ಒಂದ್ ಹೇಳಿದೆ. ಮತ್ತೆ ಸ್ಟ್ರೆಸ್ ಅನ್ನೋದು ಇರುತ್ತೆ, ಯಾವಾಗ್ಲೂ ಸ್ಟ್ರೆಸ್ ಅನ್ನೋದು ಇರುತ್ತೆ ಈ ನಂಬರ್ಸ್ 48 ಮತ್ತೆ 84 ಇದ್ರೆ. ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಫಿಸಿಕಲ್ ಬಾಡಿ ಕಂಫರ್ಟೇಬಲ್ ಇರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಈ 48 84 ಇತ್ತು ಅಂದ್ರೆ ಬಾಡಿ ಫಿಸಿಕಲ್ ಆಗಿ ಕಂಫರ್ಟೇಬಲ್ ಇರಲ್ಲ, ಅಂದ್ರೆ ಪರ್ಫೆಕ್ಟ್ ಆಗಿರಲ್ಲ ಅಂತಾನೆ ಅರ್ಥ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅಂದ್ರೆ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಯಾವನೋ ಬಂದು ಗಾಡಿನಲ್ಲಿ ಗುತ್ತಾನೆ, ಅಂದ್ರೆ ನಾವು ಕರೆಕ್ಟ್ ಆಗಿ ಹೋಗ್ತಾ ಇರ್ತೀವಿ, ಇನ್ನೊಬ್ರು ಬಂದು ಆಕ್ಸಿಡೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ವಾಕ್ ಮಾಡ್ಕೊಂಡು ಹೋಗ್ತೀವಿ, ಸೈಕಲ್ ಅವ್ನು ಬಂದು ನಮ್ಮ ಮೇಲೆ ಬೀಳ್ತಾನೆ.
ಯಾಕೆ ಅಂತಂದ್ರೆ ಏನೋ ಆಗೋಯ್ತು ಅಂತ ಹಿಂಗೆ ಹೇಳ್ಬಿಡ್ತಾರೆ. ಆ ತರ ನಂಬರ್ ಇದು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 48 ಮತ್ತೆ 84 ಅಷ್ಟು ಒಳ್ಳೆ ನಂಬರ್ ಅಲ್ಲ. ವೆಹಿಕಲ್ಸ್ ಅಲ್ಲಿ ಇದ್ರೆ ಒಳ್ಳೇದಾಗಲ್ಲ. ಇನ್ ಕೇಸ್ ವೆಹಿಕಲ್ ಅಲ್ಲಿ ಆಗಿಲ್ಲ ಅಂದ್ರೆ ಈ ನಂಬರ್ ಇನ್ಫ್ಯಾಕ್ಟ್ ನಮ್ಮ ಮೇಲೆ ಬಿದ್ದು ಬೇರೆ ಸಣ್ಣ ಸಣ್ಣ ಗಾಯಗಳು ಮಾಡ್ಕೊಳ್ಳೋದು, ಸುಮ್ನೆ ಟಚ್ ಆಗೋದು, ಗಾಯಗಳು ಇವೆಲ್ಲ ಆಗ್ಬಿಡ್ತವೆ. ಈ ನಂಬರು ಅಷ್ಟೊಂದು ಡೇಂಜರ್ ನಂಬರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ರಾಹು ಸಂಖ್ಯೆ, ಒಂದು ಶನಿ ಸಂಖ್ಯೆ, ಎರಡು ಸಂಖ್ಯೆಗಳು ಸೇರಿದಾಗ ನಮ್ಮ ಗಾಚಾರ ಕರೆಕ್ಟ್ ಆಗಿದ್ದಾಗ ಏನೂ ತೊಂದರೆ ಆಗಲ್ಲ. ಸ್ವಲ್ಪ ಏನಾದ್ರು ಗಾಚಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸಮಸ್ಯೆಗಳು ಅನ್ನೋದು ಆಟೋಮೆಟಿಕ್ ನಾವೇ ತಂದಿಟ್ಕೊಂಡಂಗೆ ಆಗುತ್ತೆ. ನೆಕ್ಸ್ಟ್ 42 ಮತ್ತೆ 24 ಈ ಸಂಖ್ಯೆಗಳು ಯಾವ ತರ ಇರುತ್ತಪ್ಪ ಅಂದ್ರೆ ಫ್ಯಾಮಿಲಿ ಲೈಫ್ ಅಲ್ಲಿ ಅಂದ್ರೆ ಸಂಸಾರದ ಜೀವನದಲ್ಲಿ ಯಾವಾಗಲೂ ಟೆನ್ಷನ್ ಆಗಿರ್ತಾರೆ. ಟೆನ್ಷನ್ 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 ಪ್ರತಿದಿನ ಎವ್ರಿ ಡೇ. ಯಾಕಪ್ಪ ಈ ನಂಬರು 42 ಮತ್ತೆ 24 ಒಳ್ಳೆ ಸಂಖ್ಯೆಗಳಲ್ಲ ನ್ಯೂಮರಾಲಜಿ ಪ್ರಕಾರ? ಎಸ್, ಕರೆಕ್ಟ್. ಆದ್ರೆ ಇದು ಜೋಡಿಗಳಾಗಿ ಬಂದಾಗ ಅಷ್ಟು ಸಪೋರ್ಟ್ ಮಾಡೋದಿಲ್ಲ, ಫ್ಯಾಮಿಲಿ ಲೈಫು ಚೆನ್ನಾಗಿರೋದಿಲ್ಲ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಈ ನಂಬರ್ಸ್ ಯಾರ ಮೊಬೈಲ್ ಅಲ್ಲಿ ಇದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಳ್ಳೆ ತರ ಥಿಂಕ್ ಮಾಡಲ್ಲ, ನೆಗೆಟಿವ್ ಥಿಂಕಿಂಗ್ ಇರುತ್ತೆ, ಬೇರೆ ಬೇರೆ ಕೆಟ್ಟ ಆಲೋಚನೆಗಳು ಅನ್ನೋದು ಇವರಲ್ಲಿ ಬರ್ತಾ ಇರ್ತವೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಇವರು ಸಮ್ ಟೈಮ್ಸ್ ಬೆಳಗ್ಗೆ ಇದ್ದಂಗೆ ಸಾಯಂಕಾಲ ಇರಲ್ಲ, ಸಾಯಂಕಾಲ ಇದ್ದಂಗೆ ಈವ್ನಿಂಗ್ ಇರಲ್ಲ. ಕಾರಣ ಏನಂತಂದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಕೆಲವು ವಿಷಯಗಳು, ಸೂಕ್ಷ್ಮದ ವಿಷಯ, ಸಣ್ಣ ಸಣ್ಣ ವಿಷಯಗಳನ್ನ ಇವರು ದೊಡ್ಡ ತರ ಥಿಂಕ್ ಮಾಡಿಬಿಡ್ತಾರೆ. ಇಲ್ಲ ಅಂದ್ರೆ ಆ ಸಣ್ಣ ವಿಷಯನ ಕ್ರಿಮಿನಲ್ ಮೈಂಡ್ ಆಗಿ ಯುಟಿಲೈಸ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಯಾರು ಬಂದು ಸುಮ್ಮನೆ ಟಚ್ ಮಾಡ್ರೆ ಇವ್ನು ಬಿಡಬಾರ್ದು, ಇವ್ನು ಏನಾದ್ರು ಮಾಡ್ಬೇಕು, ಈ ತರ ಮೆಂಟಾಲಿಟಿ ಅನ್ನೋದು ಈ ನಂಬರ್ಸ್ ಕ್ರಿಯೇಟ್ ಮಾಡಿಬಿಡ್ತದೆ. ಚಂದ್ರ ಮತ್ತೆ ರಾಹು ಸೇರಿದಾಗ ಆ ತರ ಕ್ರಿಯೇಟಿವಿಟಿ ಅನ್ನೋದು ಉಟ್ಕೊಂತದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ ನೆಕ್ಸ್ಟ್ 43 ಮತ್ತೆ 34 ಈ ಸಂಖ್ಯೆ 3 ಜೊತೆ 4 ಸೇರಿದಾಗ ಹೆಂಗಿರುತ್ತೆ? ಈ ಸಂಖ್ಯೆ ಯಾರ ಮೊಬೈಲ್ ಇರ್ತದೋ ಮನೆಯಿಂದ ಯಾವಾಗಲೂ ಆಚರಣೆ ಇರಕ್ಕೆ ಇವ್ರು ಇಷ್ಟಪಡ್ತಾರೆ. ಫಸ್ಟ್ ಪಾಯಿಂಟ್, ಕೆಲಸ ಮುಗಿದ ತಕ್ಷಣ ಮನೆಗೆ ಬರಲ್ಲ. ರೀಸನ್ ಏನಪ್ಪಾ ಅಂದ್ರೆ ಈ ಗುರು ಸಂಖ್ಯೆ ಮತ್ತೆ ರಾಹು ಸಂಖ್ಯೆ ಸೇರ್ಕೊಂಡಾಗ ಏನ್ ಮಾಡ್ತದೆ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲ್ಸಕ್ಕೆ ಹೋಗ್ತಾರೆ. 9 ಗಂಟೆಗೆ ಡ್ಯೂಟಿ ಮುಗ್ದಿರ್ತದೆ ಅಂತ ಇಟ್ಕೊಳ್ಳಿ ನೈಟು. ಆದ್ರೆ 11 ಗಂಟೆ, 12 ಗಂಟೆ, 1 ಗಂಟೆ ರಾತ್ರಿಗೆ ಕೆಲವರು ನೈಟ್ ಬರ್ತಾರೆ ಮನೆಗಳಿಗೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇದು. ಬೆಳಗ್ಗೆ 9ರಿಂದ 6 ಗಂಟೆಗೆ ಡ್ಯೂಟಿ ಮುಗಿತದೆ. 6 ಗಂಟೆಯಿಂದ 1 ಅವರ್ ಜರ್ನಿ ಇರುತ್ತೆ. 7 ಗಂಟೆಗೆ ಮನೆಗೆ ಬರ್ಬೋದು, ಆದ್ರೆ ಯಾವತ್ತೂ ಬರಲ್ಲ. 11 ಗಂಟೆ ರಾತ್ರಿ ಬರೋದು, 12 ಗಂಟೆ ರಾತ್ರಿ. ಇವ್ರಿಗೆ ಫ್ರೆಂಡ್ ಸರ್ಕಲ್ ಆ ತರ ಇರ್ತಾರೆ. ಯಾಕಂದ್ರೆ ಈ ನಂಬರ್ಗನ ಇದ್ರೆ ಇವ್ರನ್ನ ಮನೆಯಿಂದ ಆಚೆ ಇರಕ್ಕೆ, ದೂರ ಇಡಕ್ಕೆ ಇಷ್ಟಪಡ್ತಾರೆ. ಇವರು ಮನೆಗೆ ಹೋಗಿ ಆಮೇಲೆ ತಿನ್ನೋಣ, ಆಮೇಲೆ ಮಲಗೋಣ, ಇವ್ರ ಫ್ರೆಂಡ್ ಸರ್ಕಲ್. ಇಲ್ಲ ಅಂದ್ರೆ ಕೆಲವು ಟೈಮಲ್ಲಿ ಏನಾಗುತ್ತಪ್ಪ ಅಂದ್ರೆ ಕೆಲವು ಬ್ಯಾಡ್ ಅಡಿಕ್ಟ್ ಅನ್ನೋದು ಇವ್ರಿಗೆ ಸೇರ್ಕೊಂತದೆ. ತಿನ್ನಬಾರ್ದೆಲ್ಲ ತಿನ್ನೋದು, ಕುಡಿಬಾರ್ದೆಲ್ಲ ಕುಡಿಯೋದು, ಆ ತರ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ರೂಢಿ ಆಗ್ಬಿಡ್ತದೆ. ಈ ನಂಬರ್ ಗನ ಇದ್ರೆ 43 34 ಗನ ಇದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಇವ್ರ ಮಕ್ಕಳು ಇವ್ರ ಜೊತೆಯಲ್ಲಿ ಇರಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ರೀಸನ್ ಏನು ಅಂತ ಕೂಡ ಬಿಡಿಸಿ ಹೇಳ್ತೀನಿ. ಇವರು ಆನ್ ಟೈಮ್ಗೆ ಮನೆಗೆ ಬರಲ್ಲ. ಫಸ್ಟ್ ಪಾಯಿಂಟ್, ಫ್ಯಾಮಿಲಿ ಜೊತೆಯಲ್ಲಿ ನೀಟಾಗಿ ಮಾತಾಡಲ್ಲ. ಯಾಕಂದ್ರೆ ಇವ್ರು ಊರ ಟೆನ್ಷನ್ ಎಲ್ಲ ತಗೊಂಡ್ಬಂದು ಮನೇಲಿ ಇಟ್ಟಿರ್ತಾರೆ. ಮಕ್ಳಿಗೂ ಇವ್ರಿಗೂ ಒಳ್ಳೆ ಕಾಂಬಿನೇಷನ್ ಅನ್ನೋದು ಕೂಡಿ ಬರಲ್ಲ. ಯಾವಾಗಲೂ ಫೈಟಿಂಗ್ಗಳು ಇಲ್ಲ ಜಗಳಗಳು ಆಡ್ಕೊಂತ ಇರ್ತಾರೆ. ಅದರಿಂದ ಏನಾಗ್ತಾರೆ ಅಂದ್ರೆ ಇವರು ಮಕ್ಕಳು ದೂರ ಇರಕ್ಕೆ ಇಷ್ಟಪಡ್ತಾರೆ. ತುಂಬಾ ಮಕ್ಕಳು ಮನೆಯಲ್ಲಿ ಇರೋದು ಬೇಡ, ಪಿಜಿಗಳಲ್ಲಿ ಇರೋಣ, ಎಲ್ಲ ಬೇರೆ ಫ್ರೆಂಡ್ಸ್ ಜೊತೆಲ್ಲ ಇರೋಣ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಮನೆಯಲ್ಲಿ ವಾತಾವರಣ ಸರಿ ಇರಲ್ಲ, ಆದ್ರಿಂದ ಬೇರೆ ಕಡೆ ಇರೋಣ ಅಂತ ಹೇಳ್ತಾರೆ. ಈ ನಂಬರ್ ಅಂತದ್ದು 43 ಮತ್ತೆ 34. ನೆಕ್ಸ್ಟ್ 46 ಮತ್ತೆ 64. ಈ 6 ಜೊತೆಯಲ್ಲಿ 4ನೇ ಸಂಖ್ಯೆ ಸೇರ್ಕೊಂಡ್ರೆ ಯಾವ ತರ ಇರ್ತಾರೆ? ಇದರಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಈ ಶುಕ್ರನ ಸಂಖ್ಯೆ ಮತ್ತೆ ರಾಹು ಸಂಖ್ಯೆ ಒಂದು ಕಡೆ ಇದ್ದಾಗ ಏನಾಗುತ್ತೆ ಅಂದ್ರೆ ನ್ಯೂಮರಾಲಜಿ ಪ್ರಕಾರ ನೇಮ್ ನಂಬರ್ ಆಗ್ಲಿ, ಮೊಬೈಲ್ ನೇಮ್ ಟೋಟಲ್ ಆಗ್ಲಿ ಎಕ್ಸಲೆಂಟ್ ನಂಬರ್. ಇದು ಕನ್ಫ್ಯೂಷನ್ ಮಾಡ್ಕೋಬೇಡಿ. 46 64 ಹೇಳಿದ್ದಾರೆ, ಒಳ್ಳೆ ನಂಬರು. ಟೋಟಲ್ ಕೂಡಿದ್ರೆ ತಗೋಬಾರ್ದು, ಅದೆಲ್ಲ ನಾನು ಹೇಳ್ತಾ ಇರೋದು, ಜೋಡಿಗಳಲ್ಲಿ ಹೇಳ್ತಾ ಇರೋದು. 64 ಆಗ್ಲಿ 46 ಆಗ್ಲಿ ಟೋಟಲ್ ಕೂಡಿದಾಗ ಆ ನಂಬರ್ ತಗೋಬಹುದು, ಅದು ಸಮಸ್ಯೆ ಕೊಡಲ್ಲ.
ಇಲ್ಲಿ ಈ ಸಂಖ್ಯೆಗಳು ಜೋಡಿಯಾಗಿ ಬಂದಾಗ ಏನಾಗುತ್ತೆ ಅಂದ್ರೆ ಹೆಲ್ತ್ ಇಶ್ಯೂಸು, ಹೆಲ್ತ್ ಮೇಲೆ ಪ್ರಭಾವ ಬೀರ್ತದೆ ಒಂದು. ಎರಡನೇದು ಚರ್ಮದಕ್ಕೆ ಸಂಬಂಧಪಟ್ಟಿದ್ದು, ಸ್ಕಿನ್ ಈ ತರಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಕಾಯಿಲೆಗಳಿರ್ತವೆ. ಇನ್ ಕೇಸ್ ಇವ್ರಿಗೆ ಇಲ್ಲ ಅಂತ ಇಟ್ಕೊಳ್ಳಿ, ಬೇರೆಯವ್ರಿಗೆ ಯಾರಿಗಾನ ಮನೆಯಲ್ಲಿದ್ರೆ ಅವ್ರನ್ನ ಯಾವಾಗಲೂ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ತೋರಿಸೋದು, ಇದೇ ಸಮಸ್ಯೆ ಇರ್ತದೆ. ಇನ್ನೊಂದು ಏನಪ್ಪ ಈ 46-64 ನಲ್ಲಿ ಅಂತಂದ್ರೆ ಇವ್ರಿಗೆ 35 ಇಯರ್ಸ್ ಆದ್ಮೇಲೆ 35 ಇಯರ್ಸ್ ಆದ್ಮೇಲೆ ಸಕ್ಸಸ್ ಅನ್ನು ಸಿಗೋದು. ಯಾರಿಗೆ ಈ 64 ಮತ್ತೆ 46 ಗನ ಮೊಬೈಲ್ ನಂಬರ್ ಅಲ್ಲಿ ಇತ್ತು ಅಂದ್ರೆ 35 ಇಯರ್ಸ್ ಎಬೋ ಸಕ್ಸಸ್ ರೇಟ್ ಅನ್ನೋದು ಬರೋದು. ಇನ್ನ ಕೆಲವು ನಂಬರ್ಸ್ ಇದೆ 35 ನಂಬರ್ ಗನ ಇತ್ತು ಅಂತಂದ್ರೆ ಮಿನಿಮಮ್ 41 ಇಯರ್ಸ್ ಏಜ್ ಮೇಲೆನೆ ಇವ್ರಿಗೆ ಸಕ್ಸಸ್ ಸಿಗೋದು. ಒಂದು ಮೊಬೈಲ್ ನಂಬರ್ನ ಮ್ಯಾಕ್ಸಿಮಮ್ 5 to 6 ಇಯರ್ಸ್ ಯಾರು ಯೂಸ್ ಮಾಡ್ತಾರೋ ಆ ನಂಬರ್ಸ್ ಇಂಪ್ಯಾಕ್ಟ್ ಇವ್ರ ಮೇಲೆ ಇರ್ತದೆ. ಯಾಕಂದ್ರೆ ಡೇಟ್ ಆಫ್ ಬರ್ತ್ ಒಂದು ತರ ಇಂಪ್ಯಾಕ್ಟ್ ಕೊಟ್ರೆ ಮೊಬೈಲ್ ನಂಬರ್ ಒಂದು ಇಂಪ್ಯಾಕ್ಟ್ ಕೊಡ್ತದೆ. ಇನ್ನೊಂದು ಮುಖ್ಯವಾದ ವಿಷಯಗಳಿಗೆ ಕೆಲವು ಹೇಳಬೇಕು ಅಂತಿದ್ದೀನಿ, ಕೇಳಿಸ್ಕೊಳ್ಳಿ. ಮೊಬೈಲ್ ನಂಬರ್ ತಗೋಬೇಕಾದ್ರೆ ಏನೇನು ಮನುಷ್ಯ ಸಕ್ಸಸ್ ಆಗ್ಬೇಕಾದ್ರೆ ಏನೇನು ಇರಬೇಕು ಮನುಷ್ಯನಿಗೆ? ಫಸ್ಟು ಡೇಟ್ ಆಫ್ ಬರ್ತ್ಗೆ ಪರ್ಫೆಕ್ಟ್ ಆಗಿ ಹೆಸರು ಪರ್ಫೆಕ್ಟ್ ಆಗಿರ್ಬೇಕು. ಒಂದು ನೇಮ್ಗೂ ಡೇಟ್ ಆಫ್ ಬರ್ತ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಯ್ತು ಅಂದ್ರೆ ಅಲ್ಲಿ 50% ಸಕ್ಸಸ್ ಆಗಿದೆ. ಎರಡನೇದು ಒಂದು ಮೊಬೈಲ್ ನಂಬರು ಮತ್ತೆ ಡೇಟ್ ಆಫ್ ಬರ್ತ್ ಹೆಸರು ಈ ಮೂರ್ಗೂ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತಾ ಒಂದು ಮೊಬೈಲ್ ನಂಬರು. ಯಾಕಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮೊಬೈಲ್ ಅಲ್ಲಿ ಇರ್ತಾರೆ. ಒಂದು ಲಕ್ಕಿ ಮೊಬೈಲ್ ನಂಬರ್ ತರ ಇದ್ರೆ 100% ಸಕ್ಸಸ್ ಸಿಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ವೆಹಿಕಲ್ಸ್ ಯೂಸ್ ಮಾಡ್ತೀವಿ. ಆ ವೆಹಿಕಲ್ ನಂಬರ್ಸು ನಮಗೆ ಲಕ್ಕಿ ನಂಬರ್ ತರ ಇದ್ರೆ ಇನ್ನ ಸಕ್ಸಸ್ ಸಿಗುತ್ತೆ. ಅರ್ಥ ಮಾಡ್ಕೊಂಡ್ರ? ಡೇಟ್ ಆಫ್ ಬರ್ತ್ಗೆ ಹೆಸರು, ಡೇಟ್ ಆಫ್ ಬರ್ತ್ಗೆ ಒಂದು ಮೊಬೈಲ್ ನಂಬರು ಮತ್ತೆ ಒಂದು ವೆಹಿಕಲ್ ನಂಬರ್. ಇನ್ನ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಾವು ವಾಸಿಸುವಂತ ಜಾಗ, ಒಂದು ಮನೆ, ನಮ್ಗೆ ಒಂದು ಲಕ್ಕಿ ನಂಬರ್ ತರ ಮನೆ ಡೋರ್ ನಂಬರ್ ಇದ್ರೆ ಅದನ್ನ ಸಕ್ಸಸ್ ಕೊಡುತ್ತೆ. ಜೊತೆಗೆ ಅದ್ರ ಬರೀ ಡೋರ್ ನಂಬರ್ ಬಂದ್ರೆ ಅಲ್ಲ, ಆ ಮನೆಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಆ ನಂಬರ್ ಕೂಡ ಸರ್ವೆ ನಂಬರ್ ಕೂಡ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ತುಂಬಾ ಕಡೆ ನೋಡಿದೀವಿ, ಮನೆ ಕಟ್ತಾರೆ, ಖಾಲಿ ಮಾಡ್ಕೊಂಡು ಹೊರಟೋಗ್ತಾರೆ, ಕಷ್ಟ ಬಿದ್ದು ಕಟ್ತಾರೆ, ಆ ಮನೆ ಅವ್ರಿಗೆ ಆಗಿ ಬರೋದಿಲ್ಲ. ವಾಸ್ತು ಪ್ರಕಾರನೇ ಕಟ್ಟಿರ್ತಾರೆ, ಯಾಕಂದ್ರೆ ಅದು ರಾಂಗ್ ನಂಬರ್ ಅಲ್ಲಿ ಇರುತ್ತೆ. ಕೆಲವರಿಗೆ ಒಳ್ಳೆ ನಂಬರ್ ಫ್ಲಾಟ್ಗಳಲ್ಲಿ ಇಂಥ ನಂಬರ್ ಅಂತ ಪರ್ಟಿಕ್ಯುಲರ್ ಆಗಿ ಬುಕ್ ಮಾಡ್ಕೊಂತಾರೆ. ರೀಸನ್ ಏನಪ್ಪಾ ಅಂದ್ರೆ ಅದು ಕೂಡಿ ಬರಬೇಕು ಅಂತ. ಈಗ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಒಂದು ನಂಬರ್ಗೆ ಎಷ್ಟು ಪವರ್ ಇದೆ. ಅದಕ್ಕೆ ಹೇಳೋದು ನಾನು, ನಂಬರ್ಸ್ನ ತಗೋಬೇಕಾದ್ರೆ ಪ್ರತಿಯೊಬ್ರು ಯೋಚನೆ ಮಾಡಿ ತಗೋಬೇಕು. ಒಂದು ಡೇಟ್ ಆಫ್ ಬರ್ತ್ಗೆ ಒಂದು ಹೆಸರು ಇಟ್ಕೋಬೇಕಾದ್ರೂ ಪರ್ಫೆಕ್ಟ್ ಆಗಿರೋ ನೇಮ್ ಸೆಟ್ ಮಾಡ್ಕೋಬೇಕು. ಇನ್ನ ಒಂದು ಏನಪ್ಪಾ ಅಂತಂದ್ರೆ ಒಂದು ಬಿಸ್ನೆಸ್ ಸಕ್ಸಸ್ ಆಗ್ಬೇಕಾದ್ರೆ ಒಂದು ಮೊಬೈಲ್ ನಂಬರ್ನ ಯಾವ ತರ ಚಾಯ್ಸ್ ಮಾಡ್ಕೋಬೇಕು, ಮತ್ತೆ ಒಂದು ಕಂಪ್ನಿ ನೇಮ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಕೂಡ ಇನ್ನೊಂದು ಏನಪ್ಪಾ ಅಂದ್ರೆ ಬ್ರಾಂಡ್ ನೇಮ್ ಅಂತ ನಾವ್ ಏನ್ ಹೇಳ್ತೀವಿ, ಆ ಕಂಪನಿ ನೇಮ್ ಯಾರ್ಯಾರ ಕಂಪ್ನಿ ರನ್ ಮಾಡ್ತಾರೋ ಅವ್ರ ಡೇಟ್ ಆಫ್ ಬರ್ತ್ಗೆ ಅದು ಪರ್ಫೆಕ್ಟ್ ಆಗಿ ಸೆಟ್ ಆದ್ರೆ 100% ಸಕ್ಸಸ್ ಸಿಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಾಗಿದೆ ಅನ್ಕೊಂಡಿದೀನಿ. ಇನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಇವಾಗ 0 ಬಗ್ಗೆ ಹೇಳಿದ್ದೆ, 4 ಬಗ್ಗೆ ಹೇಳಿದ್ದೆ, 8 ಬಗ್ಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.